ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ತೋಟಗಳಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದು ಅಂದರೆ ಒಂದು ಚಾಲೆಂಜೇ ಸರಿ. ಚಾಲೆಂಜಿಂಗ್ ಕ್ಯಾಮ್ರಾ ಇನ್ಸ್ಟಾಲೇಷನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಕುಂಡಾಡುತ್ತೆ ಬಂದ ಮುದುಕಿಯ ತಿಂದ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ನಾಗರಾಜ್ ಅವ್ರ ಮನೆ ತೋಟಕ್ಕೆ CCTV ಅಳವಡಿಸಿದೆ. 2 ಕಿಲೋಮೀಟರ್ ದೂರ ಆಗುತ್ತೆ ಅವ್ರ ತೋಟ. ಹಾಗಾಗಿ OFC ಕೇಬಲ್ ಮೂಲಕ CCTV ಹಾಕ್ತೀವಿ. ಹೇಗೆ ಹಾಕೋದು ಅಂತ ನೋಡೋಣ. CCTV ಮೀಡಿಯಾ ಒಯ್ಯಲಿಕ್ಕೆ ನಾವು 4F ಫೈಬರ್ ಕೇಬಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು FFRP 4 ಕೋರ್ ಫೈಬರ್ ಕೇಬಲ್. ಓವರ್ ಜಾಯಿನ್ ಮಾಡಲಿಕ್ಕೆ ಈ ಥರ ಕಾಯಿಲ್ ಮಾಡಿ ಸ್ಪೇರ್ ಕೇಬಲ್ ಇಟ್ಕೊಳ್ಬೇಕು. ಈಗ ಎಷ್ಟು ಬೇಕು ಅಷ್ಟು ಕೇಬಲನ್ನು ಒಂದು ಸಲ ಎಳೆದಾಯ್ತು. ಈಗೊಂದು ಕ್ವಿಕ್ ಡ್ರಿಂಕ್ಸ್ ಬ್ರೇಕ್. ಒಂದು ಯಕ್ಷಗಾನ ಪದ ಉದದಿಂದ ಕೊಂಡಾಡುತ್ತ ಆಲಂಬ ತಿಂದ ದಿನಕ್ಕೆ ದಿಕ್ಕತ್ತ. ಹೌದಾ? ನೀ ಆಗಿದಕ್ ನೋಡು, ನೀವ್ ಒಬ್ಬ ಇದೆಯಾ ನಮ್ಮೂರಾಗ? ಮತ್ತೆ ಅಲ್ಲ, ನೀವ್ ಒಬ್ಬನೇ ಯಕ್ಷಗಾನ ಹಿಡಿದ ಕಂಬನಿಗೆ ಹೌದು ಯಾರು ಬೇಕು? ಹೌದು, ಹಿಡಿದ ಕಂಬನಿಗೆ ಯಾರು ಬೇಕು? ಯಾರು ಬೇಕು? ಹಿಡಿಗೆ ಮನೆ ಹಿಡಿಗೆ ಕೊಳ್ಳೆಗದ್ದೆ ಸಮಾರಾಧನೆ ಹೋಗು. ಹೋಗಿ ಕಾಯಿ ಹೊಡ್ಸಿದ್ದೀನಿ. ಕಾಯಿ ಲಕ್ಷ್ಮೀನಾರಾಯಣ ಕಾಯಿ ಅಂದೇನೆ. ಲಕ್ಷ್ಮೀನಾರಾಯಣ ಹಾಕಲೆ ಏಣಿ ಅಡಿ ಒಂದು ಯಕ್ಷಗಾನ ಮಾಡು. ದಿನ ದಿನಕ್ಕ ಬಿತ್ತ ಮಾಡ ಮುದದಿಂದ ಕುಂಡಾಡುತ್ತೆ ಬಂದ
ಮುದುಕಿಯ ತಿಂದ ಅಂತೆ ಮನೆ ಹೋಗ್ಬೇಕು. ಹೌದಾ? ಕರಿತಾ ಇದೆ ನೋಡಲ್ಲಿ, ಗಟ್ಟೆ ತಲೆ ಇದಾವು. ತಲೆ ಬಿರ್ಲಿ, ನಮ್ ತಲೆ ನಿನ್ ತಲೆ ಅಲ್ಲ, ಗಟ್ಟೆ ತಲೆ. ನಮ್ ತಲೆಗೆ ಎಣ್ಣೆ ಬೇಡಂತ. ತಲೆಗೆ ಅನ್ಬೇಕು, ಹೊಟ್ಟಿ ಬೇಡ. ಹೊಟ್ಟೆ ಇರ್ಬೇಕು. ಮೇನಾಗಿ IP ಕ್ಯಾಮ್ರಾ ಇನ್ಸ್ಟಾಲ್ ಮಾಡಲಿಕ್ಕೆ ಬೇಕಾಗುವಂಥದ್ದು ಕನೆಕ್ಟರ್ಸು, ಕ್ಲಿಂಪರು, ಕನೆಕ್ಟರ್ಸು, ಮತ್ತು ಇದರ ಪ್ರಿಪ್ರೇಷನ್ ಟೂಲ್ ಅಂತಲೂ ಬರ್ತದೆ. ಇವೆಲ್ಲ ಬೇಕಾಗುತ್ತೆ. ಸೊ ನಾವು ಇದೆಲ್ಲ ರೆಡಿ ಮಾಡಿಕೊಂಡು ಈಗ ಎಕ್ಸ್ಪೆರಿಮೆಂಟಿಗೆ ಹೊರಟಾಗಿದೆ. ಇದು ಲ್ಯಾಂಡ್ ಟೆಸ್ಟರ್ ಅಂತ ಬರುತ್ತೆ. ಕ್ರಿಂಪಿಂಗ್ ಮಾಡಿದ್ದು ನಾವು ಸರಿಯಾಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ. ಅಗ್ರಿಕಲ್ಚರ್ ಲ್ಯಾಂಡಲ್ಲಿ, ತೋಟಗಳಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದು ಅಂದರೆ ಒಂದು ಚಾಲೆಂಜೇ ಸರಿ. ನಾವು ಈಗ ಕ್ಯಾಮ್ರಾವನ್ನು ಚಾಲೆಂಜಿಂಗ್ ಕ್ಯಾಮ್ರಾ ಇನ್ಸ್ಟಾಲೇಷನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಗನಗೋರ್ ಕಾಡಲ್ಲಿ ಬೆಳೆ ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಕೆಲಸನೇ. ಕಾಡು ಪ್ರಾಣಿಗಳ ಕಾಟ, ಕಳ್ಳರ ಕಾಟ ಭಾಳ ತೊಂದರೆ ಇರ್ತದೆ ರೈತರಿಗೆ. ಮತ್ತು ಮೇಲಾಗಿ ಹತ್ತಿರದಲ್ಲಿ ಮನೆ ಇಲ್ಲದೆ ಇದ್ದರೆ, ಮನೆಯಿಂದ ಭಾಳ ದೂರ ತೋಟ ಇದ್ದರೆ ಭಾಳ ಕಷ್ಟ. ಆಳವಾದ ಹಳ್ಳ ಇದೆ, ಹಳ್ಳಕ್ಕೆ ಸಂಕ ಹಾಕಿದ್ದಾರೆ. ಸಂಕದ ಮೇಲೆ ನಮ್ಮ ಎಲ್ಲ ಐಟಮ್ಗಳನ್ನು, ಮಟೀರಿಯಲ್ಗಳನ್ನ ಸಪ್ಲೈ ಮಾಡ್ಕೊಳ್ಬೇಕು. ಕ್ಯಾಮ್ರಾ ಮೌಂಟಿಂಗ್ ಬಾಕ್ಸ್, IO ಬಾಕ್ಸ್ ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ವೆದರ್ ಸೀಲ್ ಎಲ್ಲ ಇರುತ್ತೆ. ಇದನ್ನ ಯೂಸ್ ಮಾಡಿದರೆ ಸ್ವಲ್ಪ ಲಾಂಗ್ ಟೈಮ್ ಡ್ಯೂರಬಿಲಿಟಿ ಇರುತ್ತೆ. ಇದು ಒಂದು ಜಾಕೆಟ್, ಇದು ಒಂದು ಜಾಕೆಟ್, 2 ಜಾಕೆಟ್ ಇರುತ್ತೆ ಇದರದ್ದು. ಡಬ್ಬ ಪ್ರೊಡಕ್ಷನ್ ಇಲ್ಲಿ FRP ಇರುತ್ತೆ. ಮತ್ತೆ ಇಲ್ಲ, wow, IP ಕ್ಯಾಮ್ರಾ 2 ಮೆಗಾಪಿಕ್ಸೆಲ್ದು ಟೋಟಲ್ ಮೆಟಲ್. ಇದರೊಟ್ಟಿಗೆ ಒಂದು ವೆದರ್ ಪ್ರೂಫ್ ಜಾಕೆಟ್ ಬರುತ್ತೆ.
ನೀರಿಗೆಲ್ಲ ಕನೆಕ್ಟ್ಗಳಿಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅಂತ ಇರುತ್ತೆ. ಅದೇ ಪ್ರಕಾರ ಮಾಡಬೇಕು. ಅಷ್ಟರಲ್ಲಿ ಕಂಟಿನ್ಯೂ. OFC ಕೇಬಲನ್ನು ಜಾಯಿನ್ ಮಾಡಿ ಅದನ್ನು ಸೆಕ್ಯೂರ್ ಆಗಿ ಇಡಲಿಕ್ಕೆ ಈ ಥರ ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡ್ತೇವೆ. ಕೇಬಲ್ ಜಾಯಿನ್ ಮಾಡಲಿಕ್ಕೆ ಒಂದು 2 ಅಡಿಯಷ್ಟು ನಾವನ್ನ ಕೋರನ್ನು ಇದು ಕೇಸಿಂಗನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಥರ ಚಾಕುದಲ್ಲಿ ಕಟ್ ಮಾಡಿ ಇದರೊಳಗಡೆ 2 FRP ಇರ್ತದೆ, ಮತ್ತೊಂದು ಫೈಬರ್ ವೂಲ್ ಇರ್ತದೆ. ಅದು ಕೇಬಲ್ಲು ಎಲ್ಲರೂ ಫೋರ್ಸ್ ಬಿದ್ದು ಕಟ್ಟಾಗದೇ ಇರೋ ಥರ ಪ್ರೊಟೆಕ್ಷನಿಗಾಗಿ ಇರ್ತದೆ. ಇದು ಕೋರ್ ಪ್ರೊಟೆಕ್ಷನಿಗಿರೋ ಮತ್ತೊಂದು ಪ್ಲಾಸ್ಟಿಕ್ ಟ್ಯೂಬು. ನೋಡಿ, ಫೈಬರ್ ಈಗಾಗಲೇ ಕೇಬಲ್ ಎಕ್ಸ್ಪ್ಯಾಂಡ್ ಆಗಿ ಒಳಗಡೆ ಹೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಬೇಕು. ಫೈಬರ್ ಕೋರು ಒಳಗಡೆ ಸ್ಮೂತಾಗಿ ಮೂವ್ಮೆಂಟ್ ಆಗಲಿಕ್ಕೆ ಇಲ್ಲಿ ಜೆಲ್ ಹಾಕಿರ್ತಾರೆ. ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಸ್ಪ್ಲೇಸ್ ಮಾಡಬೇಕಿದ್ರೆ ಎರರ್ ಬರೋದು ಜಾಸ್ತಿ. ಈ ಥರ ಜೆಲ್ ಇರ್ತದೆ, ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಒಂದು ಸಲ ಟಿಶ್ಯೂದಲ್ಲಿ ಕ್ಲೀನ್ ಮಾಡಿಕೊಂಡು ಆಮೇಲೆ IP ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. IP ಹಾಕಿ ಮಾಡಿದ್ರೆ ಕ್ಲೀನಾಗಿ ಹೋಗ್ತದೆ. ಒಂದು ಸಲ ನಾವು ಮುಂದಿನ ಪ್ರೊಸೀಜರನ್ನು ತೋರಿಸ್ತೀವಿ. ನಮ್ಮದು ಇದರಲ್ಲಿ ಬ್ಲೂ 1, ಆರೆಂಜ್ 2, ಗ್ರೀನ್ 3, ವೈಟ್ 4. ಕೆಲವು
ಮಾಡ್ಕೊಂಡ್ರೆ ಮತ್ತೆ ತಗರ ಯೂಸ್ ಮಾಡಿದ್ರೆ ಮಾಡ್ಕೊಳ್ಳೋದು. ಇದಕ್ಕೆ FTTH ತಂದು ಇಲ್ಲ ಕನೆಕ್ಷನ್ ಮಾಡೋಣಾದ್ರೆ ಅವಾಗ ಮತ್ತೊಂದು ಮತ್ತೆ ಎಲ್ಲಿ ಬಿಚ್ಚಿಟ್ಟಿಪ್ಪ ಕೆಲಸ ಇರ್ತೀವಿ ಒಂದು ಮನೆಯಿಂದ ಹಾಕ್ಯಂತ ಇಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ಹಂಗೆ ಮಾಡ್ತೀವಿ. ಇಲ್ಲ ಅದೇನೋ ಇದಿಲ್ಲ ಎರಡೆರಡು ಸ್ಲೀವ್ಸ್ ಹಾಳು ಮಾಡೋವು ಟೈಮ್ ವರ್ಕ್ ಮಾಡೋಕೆ BSNL ಇಂದ ಟವರ್ ಇವರಿಗೆಲ್ಲ ಬರ್ತಲ್ಲ ಆ ಥರ RSTS ಬೇರೆ ಬೇರೆ ಹೋಗ್ಲೊಂದು ಮತ್ತೊಂದು ಈಗ ಎಲ್ಲ ಸಿಂಗಲ್ ಎಸ್ ಒಂದರಲ್ಲೇ ಹೋಗಿ ಬಂತು 2 ಆಗ್ತದೆ. ನಮಗೀಗ 2 ಕೋರ್ ಬೇಕಾಗಿರೋದು, ಹಾಗಾಗಿ 2 ಕೋರನ್ನು ಸ್ಪ್ಲೈಸ್ ಮಾಡ್ತೇವೆ. ಇದು ಸ್ಲೀವ್ಸನ್ನು ಮೊದಲೇ ಹಾಕಿಟ್ಕೊಂಡು ಆಮೇಲೆ ಸ್ಪ್ಲೈಸ್ ಮಾಡೋದು. ಕೆಲವೊಬ್ಬರು ಒಂದೇ ಸ್ಲೀವ್ಸಲ್ಲೇ 2-3 ಕೋರನ್ನು ಜಾಯಿನ್ ಮಾಡಿ ಹಾಕ್ತಾರೆ. ಅದರದಷ್ಟು ಒಳ್ಳೆ ಮೆಥಡ್ ಅಲ್ಲ ಅದು. ಯಾವುದೋ ಒಂದು ಕೋರ್ ಕಟ್ಟಾದರೂ ಎಲ್ಲ ಇದನ್ನು ಮತ್ತೆ ರೀಸ್ಪ್ಲೇಸ್ ಮಾಡೋಂಥ ಸಂದರ್ಭ ಬರ್ತದೆ. ಇದು ಕೋರ್ ಕಟ್ಟರು. ಇದರಲ್ಲಿ ನೀಟಾಗಿ ಕಟ್ಟಾದ್ರೆ ಮಾತ್ರ ಜಾಯ್ನಿಂಗು ಕ್ಲೀನಾಗಿ ಆಗುತ್ತೆ. ಇಲ್ಲಾಂದರೆ ಎರರ್ ಬಂದು ಮತ್ತೆ ರೀಜಾಯಿನ್ ಮಾಡೋದಂಥ ಸಾಧ್ಯತೆಗಳು ಜಾಸ್ತಿ ಬರ್ತದೆ. ಇದನ್ನು ಸೇಫಾಗಿ ಡಿಸ್ಪೋಸ್ ಮಾಡಬೇಕು. ಇದು ಚುಚ್ಚಿದರೆ ಮತ್ತೆ ತೆಗಿಲಿಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು. ಬೇರೆ ಕಡೆ ತೆಗೆದಿಟ್ಕೊಂಡು ಯಾರು ಓಡಾಡದೇ ಇರೋ ಜಾಗದಲ್ಲಿ ಅಥವಾ ಈ ಥರ ನಾರ್ಮಲ್ ಮನೆ ಡಸ್ಟ್ಬಿನ್ಗೆಲ್ಲ ಹಾಕುವಂಥದ್ದಲ್ಲ ಇದು. ಕರೆಕ್ಟಾಗಿ ಇಲ್ಲಿ ಅಲೈನ್ ಮಾಡಿ ಇಟ್ಕೊಂಡು ಮತ್ತೊಂದು ಕೋರ್ ರೆಡಿ ಆಗೋಳೊಳಗೆ ಇದ್ರದ್ದು ಕಟ್ಟಿಂಗ್ ಸರಿಯಾಗಿದೆಯಲ್ಲ ಅಂತ ಇಲ್ಲಿ ಡಿಸ್ಪ್ಲೇದಲ್ಲಿ ನೋಡ್ಬೋದು ನಾವು. ಹಾಗಾಗಿ ಶಟರನ್ನು ಕ್ಲೋಸ್ ಮಾಡಿದ್ದು. ಶಟರ್ನ ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಜಾಯ್ನಿಂಗ್ ಪ್ರೊಸೀಜರು ಸ್ಟಾರ್ಟ್ ಆಗುತ್ತೆ. ಡಿಸ್ಪ್ಲೇದಲ್ಲಿ ನೀವು ನೋಡ್ಬೋದು. ನೋಡಿ ಕರೆಕ್ಟಾಗಿ ಜಾಯ್ನ್ ಆಗಿದೆ. ಯಾವುದೇ ರೀತಿ ಇದು ಆಪ್ಟಿಕಲ್ ಪವರ್ ಲಾಸ್ ಇಲ್ಲ. 0 dB ಲಾಸ್ ಬರ್ತಾ ಇದೆ. ಇಲ್ಲಿ ಬೇಕ್ ಟ್ರೇ ಇದೆ. ಇಲ್ಲಿ ಸ್ಲೀವ್ಸನ್ನು ಸರಿಯಾಗಿ ಮಧ್ಯದಲ್ಲಿಟ್ಟು ಶಟರ್ ಕ್ಲೋಸ್ ಮಾಡಿದರೆ ಅದು ಬೇಕಾಗಿ ಶಿಂಕ್ ಆಗಿ ಫೈಬರ್ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಥರ ಪ್ರೊಟೆಕ್ಷನ್ಗೆ
ಬೇಕಾಗಿದೆ, ಸ್ವಲ್ಪ ಇಲ್ಲ. ಇದೆಲ್ಲ ಕೂಲಾಗ್ಲಿಕ್ಕೆ ಬಿಟ್ಟು ಆಮೇಲೆ ತೆಗೆದು ನೀಟಾಗಿ ಬಾಕ್ಸ್ ಒಳಗೆ ಜೋಡಿಸುವಂಥದ್ದು. ಕೂಲಾಗಷ್ಟರಲ್ಲಿ ಮತ್ತೊಂದು ಕೂರನ್ನು ರೆಡಿ ಮಾಡುವ. ಇದನ್ನು ಬೇಕಾದ್ರೆ ದೂರದಿಂದ ಮಾಡಿ. DVR ಮತ್ತೆ POE ನ ಇನ್ಸ್ಟಾಲ್ ಮಾಡಿದ್ದೀವಿ ಆಲ್ರೆಡಿ. ಇವಾಗ ಇದ್ರ ಥ್ರೂ ಹಾರ್ಡ್ವೇರ್ ಎಲ್ಲದು ಇನ್ಸ್ಟಾಲೇಷನ್ ಆಗಿದೆ. ನೆಕ್ಸ್ಟ್ ಮೊಬೈಲಲ್ಲಿ ನಾವು ರೆಕಾರ್ಡ್ ಆಗಿದ್ದನ್ನ ಚೆಕ್ ಮಾಡ್ಕೋಬಹುದು. ಇಂಟರ್ನೆಟ್ ಕನೆಕ್ಷನ್ ಕೂಡ ಇದರಲ್ಲಿ ಆಲ್ರೆಡಿ ಇದೆ. ನಾಗರಾಜ್ ಅವರ ಮನೆ ತೋಟಕ್ಕೆ CCTV ಅಳವಡಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.